ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಬೇಲ. ಈ ವಿಡಿಯೋದಲ್ಲಿ ಡಿಫರೆಂಟ್ ವೇಸ್ ಆಫ್ ಮಲ್ಟಿಪ್ಲಿಕೇಶನ್, ಗುಣಿಸಲು ಹಲವು ಮಾರ್ಗಗಳು. ಡಿಫರೆಂಟ್ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ಸ್, ವೇಗವಾಗಿ ಗುಣಾಕಾರ ಸಮಸ್ಯೆಗಳನ್ನ ಬಿಡಿಸುವುದು ಹೇಗೆ. ಸಿಂಪಲ್ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್, ಸಿಂಪಲ್ ಸರಳ ಮಲ್ಟಿಪ್ಲಿಕೇಶನ್ ಮಾಡಲು ಟ್ರಿಕ್ಸ್ಗಳು ಏನು. ವೇಗವಾಗಿ ಖಚಿತವಾಗಿ ಗುಣಾಕಾರವನ್ನ ಮಾಡುವುದು ಹೇಗೆ. ಮತ್ತ ಒಂದು ವಸ್ತುವನ್ನ ದ್ವಿಗುಣಗೊಳಿಸಿ ಅರ್ಧ ಮಾಡಿ ಒಂದು ವಸ್ತುವನ್ನ ದ್ವಿಗುಣಗೊಳಿಸಿ ಇನ್ನೊಂದು ವಸ್ತುವನ್ನ ಅರ್ಧ ಮಾಡಿ ಗುಣಾಕಾರ ಮಾಡುವುದು ಹೇಗೆ. ಹೀಗೆ ವಿಭಿನ್ನ ಗುಣಾಕಾರದ ನಿಯಮಗಳು ಮತ್ತು ಗುಣಾಕಾರವನ್ನ ಅತಿ ವೇಗವಾಗಿ ಮಾಡುವುದು ಹೇಗೆ, ಈ ಎಲ್ಲ ಅಂಶಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೆನಿ ವೇಸ್ ಟು ಮಲ್ಟಿಪ್ಲೈ. ವಾಟ್ ಈಸ್ 15 into 5? 18 5 90. ಇದು ನಮಗೆ ಗೊತ್ತಿರುವ ವಿಷಯ, 18ರ ಬಗ್ಗೆ ಕಲ್ತಿರ್ತಾರ, ಹೌದಾ. ಡು ಯು ಥಿಂಕ್ ದೇ ಆರ್ ಆಲ್ ಕರೆಕ್ಟ್? ವೈ ಡು ಯು ಥಿಂಕ್ ಸೊ? ಈಗ ಅವರು ಒಂದಿಷ್ಟನ್ನ ಹೇಳ್ತಾ ಇದಾರೆ. ಏನಂದ್ರ half of 18 is 9. ನೋಡ್ರಿ ಏನ್ ಮಾಡ್ತಾ ಇದಾರ, ಇದರ ಅರ್ಧವನ್ನ ತಗೋತಾ ಇದಾರ. ಇದನ್ನ ಅರ್ಧವನ್ನ ತಗೊಂಡ್ರು, ಇದನ್ನ ದ್ವಿಗುಣಗೊಳಿಸ್ತಾರ. half of 18 is 9 and 9 into 5 is equal to 45. ಹೌದಾ. ಇನ್ನೊಂದ್ಸರಿ ಅದನ್ನ ಮಾಡಿದ್ರ 9 into 5 is equal to 45. or else ಇನ್ನೊಂದು ವೇದೊಳಗ half of 18 is 9, double of 5 is 10. ನೋಡ್ರಿ 9 ಹತ್ಲೆ 90. ಇವನ್ ಎರಡೂ ಕುಡಿಸಿದ್ರು ನಮ್ಗೆ 90 ಬರುತ್ತಾ. 9 ಹತ್ಲೆ 90. ಎಷ್ಟು ವೇದೊಳಗ್ ಮಾಡಿದ್ವಿ? 2 ವೇದೊಳಗ್ ಮಾಡಿದ್ವಿ. ಇಲ್ಲ ಇನ್ನೂ ಒಂದು ವೇದೊಳಗ ಐತ್ ನೋಡ್ರಿ, ಅವ್ರು ಇನ್ನೂ ಒಂದು ಹೇಳ್ತಾ ಇದ್ದಾರೆ. ಫಸ್ಟ್ ಐ ಡಬಲ್ಡ್ 18. 18ಅನ್ನ ಡಬಲ್ ಮಾಡಿದ್ರೆ 18 ಆಗತ್ತ. ದೆನ್ ಐ ಡಬಲ್ಡ್ 36 ಟು ಗೆಟ್ 72. 18ಅನ್ನ 2ರಷ್ಟು ಮಾಡಿದ್ರ 36 ಬರುತ್ತ. 36ಅನ್ನ 2ರಷ್ಟು ಮಾಡಿದ್ರ 72 ಬರುತ್ತ. ಮತ್ 72ಕ್ಕ 18ಅನ್ನ ಕೂಡಿಸಿದ್ರ ಮತ್ತು ಹೊಳ್ಳಿ 90 ಬರುತ್ತ. ನೋಡ್ರಿ ಇಲ್ಲೇ 90 ಉತ್ತರ, ಇಲ್ಲಿನೂ 90 ಉತ್ತರ. ಎಷ್ಟ್ ಚೆನ್ನಾಗೈತಿ, 3 ವೇದೊಳಗ ಆಯ್ತು. ಏನು 36 ಮಾಡೋದು ಯಾವ್ಯಾವ್ದು ಮೆಥಡ್? 36 ಮಾಡೋದು ಫಸ್ಟ್ಗೆ 18 ಅನ್ನ ಡಬಲ್ ಮಾಡೋದು, ನೆಕ್ಸ್ಟ್ 36 ಅನ್ನ ಮತ್ತೆ ಡಬಲ್ ಮಾಡೋದು, 72 ಆಗುತ್ತಾ. 72ಗೆ 18 ಅನ್ನ ಆಡ್ ಮಾಡೋದು, ಅವಾಗನು ನಮ್ಗೆ ಏನ್ ಬರುತ್ತಾ 90 ಬರುತ್ತ. ಇಲ್ಲೇ 3 ವಿಧಾನಗಳಾದವು, ಹೌದಾ. ನೆಕ್ಸ್ಟ್ ಐ ಸೆಪರೇಟೆಡ್ 18 into 8 and 10. 8 into 5 is 40. 8 5 40, 8 10 80. ಇಲ್ಲಿ ನೋಡ್ರಿ 10 5 50. Then I added I separated 18 into 8 and 10. 18ಅನ್ನ ಅವ್ರು ಹೆಂಗ್ ಮಾಡ್ಯಾರ, 8 ಮತ್ತು 10 ಅಂತ ಸಪರೇಟ್ ಮಾಡ್ಕೊಂಡ್ರ. ಈಗ 5ರಿಂದ 18 5 8 5 40. ಇದಕ್ಕೆ 5ರಿಂದ ಗುಣಾಕಾರ ಮಾಡಿದಾಗ 40 ಬರುತ್ತ. ಇದಕ್ಕೆ 5ರಿಂದ ಗುಣಾಕಾರ ಮಾಡಿದಾಗ 50 ಬರುತ್ತ. 40 50 ನೋಡ್ರಿ, ಇದು ಒಂದು ಮೆಥಡ್. ಇಲ್ಲಿ ಒಂದು ಮೆಥಡ್ ಬಂತು, 2 ಮೆಥಡ್, 3 ಮೆಥಡ್, ಇದು 4ನೇ ಮೆಥಡ್ ಆಯ್ತು. ಎಷ್ಟು 90ನ್ನ ಪಡೆಯಲು ಎಷ್ಟು ವಿಧಾನಗಳು ನೋಡ್ರಿ. 18 into 5, 9 into 10, so 19. ಅಂದ್ರ 18 into 5 is equal to 9 into 10 is equal to 90 ಅಲ್ವಾ.
ನಾಲ್ಕೈದು ವಿಧಾನ ತೋರಿಸ್ತೀನಿ. ಐ ಡಿಡ್ 20 into 5 which is 100. 25 100. Then I took away 2 into 5. ರೌಂಡ್ ಆಫ್ ಮಾಡುದು 100ಕ್ಕ. ಎಸ್ಟಿಮೇಟ್ ಅನ್ನ ಹಿಂದಿನ ವಿಡಿಯೋದೊಳಗ ಹಿಂದಿನ ಚಾಪ್ಟರ್ನ ಡಿಸ್ಕಸ್ ಮಾಡಿನಿ. round up to 10, round up to 100, round up to 1000, round up to 10,000, round up to lakh, 10 lakh ಇವನ್ನೆಲ್ಲ ಮಾಡಿ ತೋರಿಸ್ತೀನಿ. ಅದರಿಂದ ಇದೇ ನಿಮ್ಗೆ ಸಮಸ್ಯೆ ಅನ್ಸಲ್ಲ. Then I took 2 into 5 which is 10. So 100 minus 10 is 19. 4 ವಿಧಾನ ಆಗಿದ್ವು, 5ನೇ ವಿಧಾನ ಇದೆ. ರೌಂಡ್ ಆಫ್ ಟು 100 ಮಾಡುದು, ಅದ್ರೊಳಗೆ 10 ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅದ ಉತ್ತರ ಬರುತ್ತಾ 90 ಬಂತು. ಹಂಗಂದ್ರ ಇಲ್ಲಿ ಏನ್ ಕಲಿತೀವಿ ನಾವು, ಇಲ್ಲಿ ಇನ್ನೊಂದು ವಿಧಾನ ಡಬ್ಲಿಂಗ್ ಅಂಡ್ ಹಾಲ್ವಿಂಗ್, ದ್ವಿಗುಣಗೊಳಿಸುವುದು ಮತ್ತು ಅರ್ಧಗೊಳಿಸುವುದು. ದ್ವಿಗುಣ ಅಂತಂದ್ರೆ 2ರಷ್ಟು ಮಾಡುವುದು ಮತ್ತ ಅರ್ಧ ಮಾಡುವುದು. ಡಬ್ಲಿಂಗ್ ಅಂಡ್ ಹಾಲ್ವಿಂಗ್ ತುಂಬಾ ಚೆನ್ನಾಗೈತಿ. Butter packets are arranged in the following ways. Butter packet ಅನ್ನ ಈ ರೀತಿ ಅರೇಂಜ್ ಮಾಡಿದ್ದಾರೆ. Let us find some strategies to calculate the total number of packets. A ಇಲ್ಲಿ ನೋಡ್ರಿ 18 3 18 ಅಂದ್ರ 3 ರೋಸ್ ಅದಾವು. ಇಲ್ಲಿ ನೋಡ್ರಿ R1 R2 R3 3 ರೋಸಸ್ ಅದಾವು. 18 ಕಾಲಮ್ಸ್ ಅದ ನೋಡ್ಬೇಕಂದ್ರ 1 2 3 4 5 6 7 8 9. ಈ ಕಡೆನೂ 9 ಇರ್ತಾವ. 1 2 3 4 5 6 7 8 9 ಅಂದ್ರ 3 × 18 ಅಂದ್ರ 18 3 54 ಬರುತ್ತ. ಇಲ್ಲೇ 3ಅನ್ನ 2ರಷ್ಟು ಮಾಡಿದಾಗ 6 ಬರುತ್ತ. ನಮ್ಗೆಲ್ಲ ಗೊತ್ತೈತಿ 3ಅನ್ನ 2ರಷ್ಟು ಮಾಡಿದಾಗ 6 ಬರುತ್ತ. 18ಅನ್ನ 2ರಿಂದ ಭಾಗಾಕಾರ ಮಾಡಿದಾಗ ಹಾಫ್ ಮಾಡಿದಾಗ 18ಅನ್ನ 2ರಿಂದ ಭಾಗಾಕಾರ ಮಾಡಿದಾಗ 2 1 2 9 ಅಂದ್ರ 9 ಬರುತ್ತ. ಅಂದ್ರ 6 × 9 6 9 54. ಸರಿನಾ? ನೋಡ್ರಿ, ಸಾಮಾನ್ಯವಾಗಿ ಸಮಸಂಖ್ಯೆಯನ್ನ ಹಾಫ್ ಮಾಡಬೇಕು, ಬೆಸ ಸಂಖ್ಯೆಯನ್ನ ದ್ವಿಗುಣ ಮಾಡಬೇಕು. ಮೇಕ್ ಅ ಹಾಫ್ ಆಫ್ ಇವನ್ ನಂಬರ್ ಅಂಡ್ ಮೇಕ್ ಟ್ವೈಸ್ ಆರ್ ಡಬಲ್ an odd number. ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಬರಿತೀನಿ ನಾನು? 11 × 10 110. 22 5 110. 22 10 110. 22 10 220. 220 ಅರ್ಧ 110. ನೋಡ್ರಿ ಎಷ್ಟು ಚೆನ್ನಾಗೈತಿ. ಸಮಸಂಖ್ಯೆಯನ್ನ ಹಾಫ್ ಮಾಡ್ರಿ, ಬೆಸ ಸಂಖ್ಯೆಯನ್ನ ಡಬಲ್ ಮಾಡ್ಬೇಕು. ಇದು ಅಂದ್ರೆ ಹಾರ್ಡ್ ಅಂಡ್ ರೂಲ್ ಇದ ತರ ಮಾಡ್ಬೇಕಂತ ಏನಿಲ್ಲ. ಒಂದು ಈಸಿಯೆಸ್ಟ್ ವೇ ಅನ್ನ ಹೇಳ್ಕೊಡ್ತಾ ಇದೆ. ಸಾಲ್ವ್ ದ ಫಾಲೋಯಿಂಗ್ ಪ್ರಾಬ್ಲಮ್ ಲೈಕ್ ದ ಪ್ರೀವಿಯಸ್ ಒನ್ಸ್. ನೋಡ್ರಿ, ಹಾಫ್ 14 × 3. 14ರ ಅರ್ಧ ಎಷ್ಟು? 7. 3ರ 2ರಷ್ಟು ಡಬಲ್. 3ರ 2ರಷ್ಟು ಅಂದ್ರ 3 7 6. 14 3 42. ಇದು ನೋಡ್ರಿ 7 6 42 ಅಲ್ವಾ? ಚೆನ್ನಾಗೈತಲ್ವಾ? ನೆಕ್ಸ್ಟ್ ಈ ಕಡೆ ಇದೊಂದು ಮಾಡ್ಬಿಡೋಣ. 38 ಅನ್ನ
ಸಮಸಂಖ್ಯೆ 38 ಸಮಸಂಖ್ಯೆ ಅದರ ಅರ್ಧವನ್ನು ಮಾಡಿದಾಗ 19 ಬರುತ್ತಾ ಅಲ್ವಾ? 17 38 ಹಾಫ್ ಮಾಡಿದ್ವಿ. ಇದನ್ನ ಡಬಲ್ ಮಾಡೋಣ. 5 2 10 ನೋಡ್ರಿ. 38 5 190 19 10 190 ಬರುತ್ತಾ? ನೆಕ್ಸ್ಟ್ ನೋಡ್ರಿ, ಇದನ್ನ ಹಾಫ್ ಮಾಡ್ಬೇಕು. ಇದು ಹಾಫ್, ಇಲ್ಲೇ ಇದು ಡಬಲ್. ಹಾಫ್ ಮಾಡಿದ್ರಿ 16 ಹಾಫ್ ಮಾಡಿದ್ರ 8 ಆಯ್ತು. 4 ಡಬಲ್ ಮಾಡಿದ್ರ 8 ಆಯ್ತು. 8 8 64, 16 64, 8 8 64. ನೆಕ್ಸ್ಟ್ 7 ಹಾಫ್ ಮಾಡ್ರಿ. ಇಲ್ಲಿ ಸಮಸಂಖ್ಯೆಯನ್ನ ಹಾಫ್ ಮಾಡ್ಬೇಕಿಲ್ಲ ಅಂದ್ರೆ ಅದು ಡೆಸಿಮಲ್ ದೊಳಗೆ ಬರುತ್ತ, ಫ್ರಾಕ್ಷನ್ ತಗೋಬೇಕಾಗುತ್ತೆ. ನೆಕ್ಸ್ಟ್ 35 ಡಬಲ್ ಮಾಡಿದಾಗ 70 ಆಗತ್ತ. ನೋಡ್ರಿ, ನಮ್ಗೆ ಗೊತ್ತೈತಿ. 35 ಇಲ್ಲೇ ಮಾಡಿ ತೋರಿಸ್ಬಿಡ್ತೀನಿ. 35 × 14, 14 5 70, 70 0 ಕೈಲವಂತು 7, 14 3 42, 42 7 49. ಸರಿನಾ? ಅಂದ್ರ 490. ಇದು ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು? ಡಬಲ್ ಅನ್ಬೇಕಾಯ್ತಲ್ಲ, ಡಬಲ್. ಇಲ್ಲೇ ಬರೆದು ಬಿಡ್ತೀನಿ. ಡಬಲ್, ಇದು ಡಬಲ್ ಅಂದ್ರೆ ಎಷ್ಟಾಯ್ತು? 70 ಇಂಟು ಇದರ ಅರ್ಧ ಆಗ್ಬೇಕೀಗ. 7 7 49, ಮುಂದೊಂದು 0, 490. ನೋಡ್ರಿ ಎಷ್ಟು ಚೆನ್ನಾಗೈತಿ. ನೆಕ್ಸ್ಟ್, this halving and doubling strategy works well when we have to multiply with the numbers like 5 and 25. Discuss why. ಇದು 5 ಮತ್ತು 25 ಚೆನ್ನಾಗಿ ಕೆಲಸ ಮಾಡುತ್ತಾ, ಯಾಕ ಅಂತ ಚರ್ಚಿಸಿ ಅಂತ ಹೇಳೋಣ. ದ್ವಿಗುಣಗೊಳಿಸುವುದು, ಅರ್ಧಗೊಳಿಸುವುದು ಮತ್ತು ದ್ವಿಗುಣಗೊಳಿಸುವಿಕೆ ತಂತ್ರವು 5 ಮತ್ತು 25 ಸಂಖ್ಯೆಗಳಿಗೆ ಗುಣಿಸಬೇಕಾದಾಗ ಚೆನ್ನಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ಬಿಕಾಸ್ ವಿ ಗೆಟ್ 0 at unit place. why ಅಂತ ಹೇಳಿದಕ್ಕೆ ಬಿಕಾಸ್ ವಿ ಗೆಟ್ 0 at unit place. ಯೂನಿಟ್ ಪ್ಲೇಸ್ ನಲ್ಲಿ 0 ಅನ್ನ ಪಡಿತೀವಿ. ಆರ್ ಒನ್ಸ್ ಪ್ಲೇಸ್ ಅಂತಂದ್ರು ಸರಿ. ನೆಕ್ಸ್ಟ್, find the product by halving and doubling either the multiplier or the multiplicand. ಓಕೆ, ನಾನು ಇಲ್ಲಿ ಏನ್ ಮಾಡ್ತೀವಿ? 5 18 ನಮ್ಗೆ ಗೊತ್ತೈತಿ. 18 5 90. ಈಗ ಇದನ್ನ ಡಬಲ್ ಮಾಡ್ತೀನಿ. 5 ಡಬಲ್ ಮಾಡ್ತೀನಿ, 18 ಹಾಫ್ ಮಾಡ್ತೀನಿ. 9 ಆಯ್ತು. 10 9 90. ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ. ಎರಡನೇದ್ದು ಇದನ್ನ ಹಾಫ್ ಮಾಡ್ತೀನಿ, ಇದನ್ನ ಡಬಲ್ ಮಾಡ್ಬಿಡ್ತೀನಿ. 50 ಡಬಲ್ ಮಾಡಿದ್ರಾಗ 100, ಇದನ್ನ ಹಾಫ್ ಮಾಡಿದಾಗ 14. ನೋಡ್ರಿ, 14 ಇಂಟು 100 ಅಂದ್ರ 1400. ಇದು ಅಷ್ಟ ಬರುತ್ತ, 1400. ಎಷ್ಟು ಈಸಿ ಇದೆ ಅಲ್ವಾ? ಇದನ್ನ 50 ಇಂಟು 28 ನೋಡಿದ ತಕ್ಷಣ ಗಾಬರಿ ಆಗ್ಬಿಡ್ತ. ಇದಂದ್ರೆ ಈಸಿಯಾಗಿ ಉತ್ತರ ಗೊತ್ತಾಗತ್ತ. ಈಗಿಲ್ ನೋಡ್ರಿ, 11 ಇದನ್ನ ಸಮಸಂಖ್ಯೆಯನ್ನ ಹಾಫ್ ಮಾಡ್ತೀನಿ, ಬೆಸ ಸಂಖ್ಯೆಯನ್ನ ಡಬಲ್ ಮಾಡ್ತೀನಿ.
15 30 ನೋಡ್ರಿ 11 3 33 ಮತ್ತೊಂದು 0 330 ನೋಡಿ. ಇದನ್ನ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಹುದು, ಅದು ಈಸಿ ಆಗುತ್ತೆ. ಇದನ್ನ ಈಸಿಯಾಗಿ ಮಾಡ್ಬೋದು ಅಲ್ವಾ. ನೆಕ್ಸ್ಟ್ 25 ಇಂಟು 12. 25 ಅನ್ನ ನಾನು ಡಬಲ್ ಮಾಡ್ತೀನಿ, 50 ಆಯ್ತು. 12 6 ಹಾಫ್ ಮಾಡ್ತೀನಿ, ಅಂದ್ರ 5 6 30 1 0. ಇದೆಷ್ಟಾಯ್ತು? 300 ಆಯ್ತು. ಇದು 300 ಬಂದಿರುತ್ತೆ. ಎಷ್ಟು ಈಸಿ ಇದೆ ಅಲ್ವಾ. ಈಗ 45 ಅನ್ನ ಡಬಲ್ ಮಾಡ್ತೀನಿ, 90 ಆಯ್ತು. 6 12 ಹಾಲ್ ಮಾಡ್ತೀನಿ, ಅಂದ್ರೆ ಹಾಫ್ ಮಾಡ್ತೀನಿ, 6 ಆಯ್ತು. 6 9 54 540. ಇದು 540 ಬಂದಿರುತ್ತೆ. ಮಾಡಿ ನೋಡಿರ್ಬೇಕಂದ್ರೆ. ನೆಕ್ಸ್ಟ್ 45 ಅನ್ನ ಡಬಲ್ ಮಾಡ್ತೀನಿ, 90 ಆಯ್ತು. 16 ಹಾಫ್ ಮಾಡ್ತೀನಿ, 8 ಆಯ್ತು. 8 9 72 ಅಂದ್ರ 720 ಆಗುತ್ತ. ಇದು 720 ಆಗಿರುತ್ತ. ಎಷ್ಟು ಈಸಿ ಇದೆ ನೋಡ್ರಿ, ತುಂಬಾ ಚೆನ್ನಾಗೈತಿ ಇದು ಬುಕ್. ಗಿವ್ 5 examples of multiplication problems where halving and doubling will help in finding the product easily. Find the product as well. ಅಂದ್ರೆ ಇದಕ್ಕೊಂದು 5 ಉದಾಹರಣೆಗಳನ್ನ ಕೊಡ್ರಿ ಅಂತ ಹೇಳಾರ. ಯೋಚನೆ ಮಾಡ್ರಿ, ನಿಮ್ಗೆ ಏನ್ ಅನಿಸುತ್ತಾ ಅದನ್ನ ಕಮೆಂಟ್ ಮಾಡ್ರಿ. ಬೇಕಂದ್ರ ಇದನ್ನ ಮುಂದಿನ ವಿಡಿಯೋದೊಳಗ ನೀವು ಕಮೆಂಟ್ ಮಾಡಿದ್ದನ್ನ ನೋಡ್ಕೊಂಡು ಮುಂದಿನ ವಿಡಿಯೋದೊಳಗ ನಿಮ್ಗೆ ಗೊತ್ತಾಗದೆ ಇದ್ರ ಮುಂದಿನ ವಿಡಿಯೋದೊಳಗೆ ಸೇರಿಸ್ಕೊತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ನಿಯರೆಸ್ಟ್ ಮಲ್ಟಿಪಲ್, ಸಮೀಪದ ಅಪವರ್ತ್ಯ, ಈ ವಿಷಯವನ್ನ ಚರ್ಚೆ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತ ಅಂದ್ರೆ ಒಂದು ಲೈಕ್ ಮಾಡಿ. ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.